ಹಾಯ್ ನಮಸ್ಕಾರ. ಪ್ರಥಮ PUCಗೆ ಈಗಾಗಲೇ LLB ಯೂನಿಟ್ ಟೆಸ್ಟ್ ಆರಂಭಗೊಂಡಿದ್ದು ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ನಿಮಗೆ ಆಗಸ್ಟ್ 3ನೇ ತಾರೀಕಿನಿಂದ ನಿಮಗೆ LLB ಯೂನಿಟ್ ಟೆಸ್ಟ್ ಆರಂಭಗೊಳ್ಳುತ್ತೆ. ಫಸ್ಟ್ ಇಯರ್ PUCಗೆ ನಾನು ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಸಬ್ಜೆಕ್ಟ್ ಮೇಲೆ ನಿಮಗೆ ಕಿರು ಪರೀಕ್ಷೆ ಒಂದು ವಿಡಿಯೋನ ಮಾಡಿಕೊಳ್ಳಲಾಗುತ್ತೆ. ಅಲ್ಲಿ ಈಗಾಗಲೇ ಹಲವಾರು ವಿಡಿಯೋನ ಮಾಡಲಾಗಿದೆ. ಅದನ್ನು ಕೂಡ ನೀವು ನೋಡ್ಕೋಬೋದು. ಇಂದಿನ ವಿಷಯ ಅರ್ಥಶಾಸ್ತ್ರ. ಪ್ರಥಮ PUCಯ ಕಿರು ಪರೀಕ್ಷೆ ಹಾಗೂ ಘಟಕ ಪರೀಕ್ಷೆ ಆಧಾರಿತವಾಗಿರುತ್ತೆ. ವಿದ್ಯಾರ್ಥಿಗಳು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ಕೊಳ್ಳಿ. 2026 ಮತ್ತು 27 ಸಾಲಿನ LLB ಯೂನಿಟ್ ಟೆಸ್ಟ್ ನಿಮ್ಮ ಒಂದು ಜಿಲ್ಲೆಗಳು ನಡೆದಿದ್ದು ನಮ್ಮ ಒಂದು ಪೋಸ್ಟ್ ಟ್ಯಾಬ್ನಲ್ಲಿ ಆ್ಯಡ್ ಮಾಡಬೇಕು. ಬನ್ನಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇದು ಹೋದ ವರ್ಷದ ಅಂದರೆ ಪ್ರಿವಿಯಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಅದರಲ್ಲಿ ಮೋಸ್ಟ್ ಕ್ವಶನ್ಸ್ ಕೂಡ ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಆ ಪ್ರಶ್ನೆಯಲ್ಲಿ ಕೇಳಂಥದ್ದು ಕೊರತೆಯು ಇದರ ಮೂಲ ಕಾರಣವಾಗಿದೆ. ಪ್ರಶ್ನೆ ರೀತಿ ಇದೆ. ಸರಿಯಾದ ಉತ್ತರ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗಿರುತ್ತೆ. ಎರಡನೇ ಪ್ರಶ್ನೆ, ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭದ ವರ್ಷ 1850. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಖಾಲಿ ಬಿಟ್ಟ ಸ್ಥಳ ನೋಡೋಣ. ಸಂಶೋಧಕನು ಸಂಗ್ರಹಿಸಿದ ದತ್ತಾಂಶಕ್ಕೆ ಡ್ಯಾಶ್ ಎಂದು ಹೆಸರಿಸು ಎಂದು ಕರೀತಾರೆ. ಪ್ರಾಥಮಿಕ ಒಂದು ದತ್ತಾಂಶ ಅಂತ ಕರಿತೀವಿ. ನಾಲ್ಕನೇ ಪ್ರಶ್ನೆ, ಡ್ಯಾಶ್ ಒಂದು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿಯಾಗಿದೆ. ಇದು ಮಧ್ಯಬಿಂದು ಆಗಿರುತ್ತೆ. ಯೋಜನಾ ಆಯೋಗದ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅದು ಪ್ರಧಾನಮಂತ್ರಿಯವರು ಆಗಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಇನ್ನು ಹೊಂದಿಸಿ ಬೇರೆ ಪ್ರಶ್ನೆ, ವ್ಯಕ್ತಿಗತ ಸಂದರ್ಶನ ಅನ್ನೋದಕ್ಕೆ ಏನು ಕರಿತೀವಿ ನಾವು? ಅಧಿಕ ವೆಚ್ಚವನ್ನು ಒಳಗೊಂಡಿರುತ್ತೆ. ಪೈಲಟ್ ಸಮೀಕ್ಷೆ, ಪೂರ್ವಭಾವಿ ಪ್ರಶ್ನಾವಳಿ, ಕೋಟಾ ಅನ್ನೋದಕ್ಕೆ ಸರಕುಗಳನ್ನು ಆಮದು ಮತ್ತು ಮಾಡಿಕೊಳ್ಳೋ ಪ್ರಮಾಣ ಅಂತ ಕರಿತೀವಿ. ಸಹಾಯಧನ ಉತ್ಪಾದನಾ ಚಟುವಟಿಕೆಗಳಿಗೆ ಸರ್ಕಾರ ನೀಡುವಂಥ ಹಣಕಾಸಿನ ಸಹಾಯ. ಓಕೆ. ಇನ್ನು ಒಂದು ಅಂಕದ ಪ್ರಶ್ನೆ ಇದೆ, ಕಚ್ಚಾ ದತ್ತಾಂಶ ಎಂದರೇನು? ಹಾಗೆ TISCO ಎಂದು ವಿಸ್ತರಿಸಿ ಬರೀ ಪ್ರಶ್ನೆ ಇರ್ತವೆ. ಇನ್ನು 4 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಯಲ್ಲಿ ಚಲಕದ ವಿಧಗಳನ್ನು ತಿಳಿಸಿ. ಹಾಗೆ ನೀವು ನಿತ್ಯ ಜೀವನದಲ್ಲಿ ಕಾಣುವಂಥ 2 ಕೊರತೆಗಳನ್ನು ತಿಳಿಸಿ. ಹಾಗೆ ಸ್ವತಂತ್ರ ಪೂರ್ವದಲ್ಲಿ ಭಾರತದ ರಫ್ತುಗಳನ್ನು ಪಟ್ಟಿ ಮಾಡಿ. ಈ ರೀತಿ ಕೇಳ್ತಾರೆ. ಭಾಗ ಕ ಅಂತ ನಾವು ಡಿವೈಡ್ ಮಾಡಿದಾಗ ಇಲ್ಲಿ ನೀವು ನೋಡಬೇಕು 3 ಪ್ರಶ್ನೆಯನ್ನು ಬರೀಬೇಕಾಗಿರುತ್ತೆ. ನೋಡ್ಕೋಬೇಕು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತ ಕರಕುಶಲ ಕೈಗಾರಿಕೆಗಳು ನಾಶವಾದವು. ಈ ಹೇಳಿಕೆಯನ್ನು ಸಮರ್ಥಿಸಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಭಾರತದಲ್ಲಿ ಭೂ ಸುಧಾರಣೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಓಕೆ. ಇನ್ನು ನಿಶ್ಚಿತ ಮಾದರಿಯ ಎಂದರೇನು? ಸಂಕ್ಷಿಪ್ತವಾಗಿ ವಿವರಿಸಿ. ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೇರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇವು ಇಂಪಾರ್ಟೆಂಟ್ ಇರ್ತವೆ. ಹಾಗೆ ಇಲ್ಲಿ ಒಂದು ಪ್ರಶ್ನೆಯನ್ನು ಬರೆಯಬೇಕಾಗಿರುತ್ತೆ. ವಸಾಹತುಶಾಹಿಯ ಆಳ್ವಿಕೆಯಲ್ಲಿ ಭಾರತ ಕೃಷಿ ವಲಯದ ಸ್ಥಿತಿಗತಿಯನ್ನು ವಿವರಿಸಿ. ಹಸಿರು ಕ್ರಾಂತಿ ಅಂದರೆ ಗ್ರೀನ್ ರಿವಲ್ಯೂಷನ್ ಸಂಬಂಧಪಟ್ಟಂಥ ಒಂದು ಟಿಪ್ಪಣಿ ಬರೀಬೇಕಾಗಿರುತ್ತೆ. ಅದನ್ನು ನೋಡ್ಕೊಳ್ಳಿ. ನಾನು ಯೋಜನೆಗೆ ಉತ್ತರಿಸುವಂಥ ಪ್ರಶ್ನೆ ಇದೆ. 5 ಅಂಕದ ಪ್ರಶ್ನೆ, ದತ್ತಾಂಶಗಳ ವರ್ಗೀಕರಣದ ಬಗ್ಗೆ ಬರೆಯಿರಿ ಅಂತಿದೆ. ಮುಂದಿನ ಟಾಪಿಕ್ನಲ್ಲಿ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.